ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ. ಸಾವು ಎದುರಿಗೆ ನಿಂತಿದೆ ಎಂದು ತಿಳಿದರೆ ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತದೆ? ಭಯ, ನಡುಕ, ಓಡಿಹೋಗುವ ಆಸೆ, ಬದುಕಿಗಾಗಿ ಅಂಗಲಾಚುವ ಮನಸ್ಸು ಇವೆಲ್ಲವೂ ಸಹಜವಾಗಿ ಮೂಡುತ್ತವೆ. ಆದರೆ ಒಬ್ಬ 16 ವರ್ಷದ ಬಾಲಕ ಸಾವು ತನ್ನ ಬಾಗಿಲಿಗೆ ಬರುತ್ತದೆ ಎಂದು ಗೊತ್ತಿದ್ದರೂ ಭಯಪಡದೆ, ಓಡಿಹೋಗದೆ, ತನ್ನ ಭಗವಂತನನ್ನು ಬಿಗಿಯಾಗಿ ಅಪ್ಪಿಕೊಂಡು ನಿಂತ. ಆ ಬಾಲಕನ ಹೆಸರೇ ಮಾರ್ಕಂಡೇಯ. ಇದು ಕೇವಲ ಒಂದು ಪುರಾಣದ ಕಥೆಯಲ್ಲ, ಇದು ಮಾನವ ಜೀವನದ ಅತಿದೊಡ್ಡ ಪಾಠ. ಭಯವನ್ನು ಭಕ್ತಿಯಿಂದ ಗೆಲ್ಲಬಹುದು, ಸಾವನ್ನು ಸಹ ನಂಬಿಕೆಯಿಂದ ಸೋಲಿಸಬಹುದು ಎಂಬ ಮಹಾಸತ್ಯದ ಪ್ರತೀಕ. ಈ ಕಥೆ ಪ್ರಾರಂಭವಾಗುವುದು ಮೃಕಂಡು ಮುನಿ ಮತ್ತು ಆತನ ಪತ್ನಿ ಮರುದ್ವತಿಯ ಮನೆಯಲ್ಲಿ. ಅವರಿಗೆ ಮಕ್ಕಳಾಗಿರಲಿಲ್ಲ. ವರ್ಷಗಟ್ಟಲೆ ಶಿವನನ್ನು ಆರಾಧಿಸಿ ಕಠಿಣ ತಪಸ್ಸು ಮಾಡಿ ಕೊನೆಗೆ ಶಿವ ಪ್ರತ್ಯಕ್ಷನಾದಾಗ ಒಂದು ವಿಚಿತ್ರವಾದ ಆಯ್ಕೆಯನ್ನು ಕೊಡುತ್ತಾನೆ. ನಿನಗೆ ಬೇಕಾದರೆ 100 ವರ್ಷ ಬದುಕುವ ಆದರೆ ಮೂರ್ಖ ಮಗನನ್ನು ಕೊಡಲೇ, ಅಥವಾ ಕೇವಲ 16 ವರ್ಷ ಬದುಕುವ ಆದರೆ ಜ್ಞಾನಿ, ಗುಣವಂತ, ಭಗವದ್ಭಕ್ತನಾದ ಮಗನನ್ನು ಕೊಡಲೇ ಎಂದು. ಇದು ಪ್ರತಿಯೊಬ್ಬ ಪೋಷಕನಿಗೂ ಎದುರಾಗುವ ಪ್ರಶ್ನೆಯ ಪ್ರತೀಕವಲ್ಲವೇ? ಜೀವನದ ಉದ್ದವೋ, ಜೀವನದ ಗುಣಮಟ್ಟವೋ, ಪರಿಮಾಣವೋ, ಪರಿಪೂರ್ಣತೆಯೋ? ಮೃಕಂಡು ಮುನಿ ಕ್ಷಣಮಾತ್ರವೂ ಯೋಚಿಸದೆ ಎರಡನೆಯದನ್ನೇ ಆರಿಸಿಕೊಂಡ. ಕಡಿಮೆ ಆಯಸ್ಸಾದರೂ ಪರವಾಗಿಲ್ಲ, ಆದರೆ ಆ ಜೀವನ ಅರ್ಥಪೂರ್ಣವಾಗಿರಲಿ ಎಂದು. ಸ್ನೇಹಿತರೆ, ಇದು ನಮ್ಮೆಲ್ಲರ ಜೀವನಕ್ಕೂ ಅನ್ವಯಿಸುವ ಸತ್ಯ. ಎಷ್ಟು ವರ್ಷ ಬದುಕಿದವು ಎಂಬುದು ಮುಖ್ಯವಲ್ಲ, ಎಷ್ಟು ಆಳವಾಗಿ ಬದುಕಿದೆವು ಎಂಬುದೇ ಮುಖ್ಯ. ಒಂದು ದೀಪ 1 ಗಂಟೆ ಬೆಳಗಿದರೂ ಸಾಕು, ಆ 1 ಗಂಟೆಯಲ್ಲಿ ಎಷ್ಟೋ ಜನರ ಕತ್ತಲನ್ನು ಹೋಗಲಾಡಿಸಬಲ್ಲದು. ಆದರೆ ಆ ದೀಪ 100 ಗಂಟೆ ಉರಿದರೂ ಬೆಳಕನ್ನೇ ಕೊಡದಿದ್ದರೆ ಏನು ಪ್ರಯೋಜನ? ಹೀಗೆ ಜನಿಸಿದ ಮಾರ್ಕಂಡೇಯ ಬಾಲ್ಯದಿಂದಲೇ ಅಪ್ರತಿಮ ಬುದ್ಧಿವಂತ, ಶಿವಭಕ್ತ. ಆದರೆ ಅವನ ತಂದೆ ತಾಯಿಗೆ ಆ ಮಗುವಿನ ಮುಖ ನೋಡುವಾಗೆಲ್ಲ ಒಂದು ನೋವು ಅವರ ಎದೆಯಲ್ಲಿ ಹುದುಗಿತ್ತು. ಈ ಮಗು 16 ವರ್ಷಕ್ಕೆ ಸಾಯುತ್ತದೆ ಎಂಬ ಸತ್ಯ. ಆದರೆ ಆ ಸತ್ಯವನ್ನು ಮಗುವಿಗೆ ಬಹಳ ಕಾಲ ಮುಚ್ಚಿಟ್ಟರು. ಅಂತಿಮವಾಗಿ ಮಾರ್ಕಂಡೇಯನಿಗೆ 15 ವರ್ಷ ತುಂಬುತ್ತಿರುವಾಗ ಒಂದು ದಿನ ತನ್ನ ತಂದೆ ತಾಯಿ ತನ್ನನ್ನು ನೋಡಿ ಗೋಳಾಡುತ್ತಿರುವುದನ್ನು ಕಂಡು ಸತ್ಯವನ್ನು ತಿಳಿದುಕೊಳ್ಳುತ್ತಾನೆ. ಆ ಕ್ಷಣದಲ್ಲಿ ಆ ಬಾಲಕ ಏನು ಮಾಡಿದ ಗೊತ್ತೇ? ಅಳಲಿಲ್ಲ, ಭಯಪಡಲಿಲ್ಲ, ತಂದೆ ತಾಯಿಯ ಮುಂದೆ ಕುಸಿಯಲಿಲ್ಲ. ಬದಲಾಗಿ ಶಾಂತವಾಗಿ ನುಡಿದ, ಅಪ್ಪ, ಅಮ್ಮ, ಚಿಂತಿಸಬೇಡಿ. ಯಾವ ಭಗವಂತ ನನಗೆ ಜೀವ ಕೊಟ್ಟನೋ ಆ ಭಗವಂತನೇ ನನ್ನ ಮರಣವನ್ನು ನಿರ್ಧರಿಸುತ್ತಾನೆ. ನಾನು ಉಳಿದ ದಿನಗಳನ್ನು ಭಯದಲ್ಲಿ ಕಳೆಯುವುದಿಲ್ಲ, ಶಿವನ ಆರಾಧನೆಯಲ್ಲಿ ಕಳೆಯುತ್ತೇನೆ ಎಂದು. ಸ್ನೇಹಿತರೆ, ಇಲ್ಲಿಂದ ಮುಂದೆ ಆ ಬಾಲಕನ ಜೀವನ ಒಂದು ಅಗ್ನಿಪರೀಕ್ಷೆಯಾಗಿ ಬದಲಾಗುತ್ತದೆ. ಮಾರ್ಕಂಡೇಯನಿಗೆ ಸಾವಿನ ಸತ್ಯ ಗೊತ್ತಾದ ಮೇಲೆ ಅವನ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಆತ ತನ್ನ ಉಳಿದ ದಿನಗಳನ್ನು ವ್ಯರ್ಥವಾಗಿ ಕಳೆಯಲಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದು ಶಿವಲಿಂಗದ ಮುಂದೆ ಕುಳಿತು ಮನಸಾರೆ ಧ್ಯಾನ ಮಾಡುತ್ತಿದ್ದ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಸಂಗತಿ ಏನೆಂದರೆ, ಸಾವು ಹತ್ತಿರ ಬರುತ್ತಿದೆ ಎಂದು ತಿಳಿದ ಮೇಲೂ ಆ ಬಾಲಕ ಎಂದು ಯಾಕೆ ನನಗೇ ಹೀಗಾಯಿತು ಎಂದು ದೂರಲಿಲ್ಲ. ಬದಲಿಗೆ ನನಗೆ ಸಿಕ್ಕ ಸಮಯವನ್ನು ಹೇಗೆ ಸಾರ್ಥಕಗೊಳಿಸಲಿ ಎಂದು ಯೋಚಿಸಿದ. ಇದೇ ನಿಜವಾದ ಜ್ಞಾನ. ನಮ್ಮಲ್ಲಿ ಎಷ್ಟೋ ಜನ ಆರೋಗ್ಯವಾಗಿದ್ದರೂ 70-80 ವರ್ಷ ಬದುಕುವ ಭರವಸೆಯಿದ್ದರೂ ಪ್ರತಿದಿನ ದೂರುತ್ತಲೇ ಕೊರಗುತ್ತಲೇ ಕಾಲ ಕಳೆಯುತ್ತೇವೆ. ಆದರೆ ಸಾವು ಎದುರಿಗೇ ಇದ್ದಿದ್ದ ಈ ಬಾಲಕ ಪ್ರತಿ ಕ್ಷಣವನ್ನೂ ಭಗವಂತನ ಸ್ಮರಣೆಯಲ್ಲಿ, ಕೃತಜ್ಞತೆಯಲ್ಲಿ ಕಳೆದ. ದಿನಗಳು ಉರುಳಿದವು. ಮಾರ್ಕಂಡೇಯನಿಗೆ 16 ವರ್ಷ ತುಂಬುವ ಆ ದಿನ ಹತ್ತಿರ ಬಂದಿತು. ಅಂದು ಬೆಳಗ್ಗೆ ಆತ ಎಂದಿನಂತೆ ಸ್ನಾನ ಮಾಡಿ ಪೂಜಾ ಮಂಟಪಕ್ಕೆ ಹೋಗಿ ಶಿವಲಿಂಗದ ಮುಂದೆ ಕುಳಿತುಕೊಂಡ. ತಂದೆ ತಾಯಿ ಮನೆಯ ಮೂಲೆಯಲ್ಲಿ ಕಣ್ಣೀರಿಡುತ್ತಾ ಆ ಕೊನೆಯ ಕ್ಷಣಗಳಿಗಾಗಿ ಎದೆ ಬಡಿತ ಹೆಚ್ಚಿಸಿಕೊಂಡು ಕಾಯುತ್ತಿದ್ದರು. ಆದರೆ ಮಾರ್ಕಂಡೇಯನ ಮುಖದಲ್ಲಿ ಯಾವ ಭಯವೂ ಇರಲಿಲ್ಲ. ಆತ ಶಿವನ ಮಂತ್ರವನ್ನು ಜಪಿಸುತ್ತಲೇ ಇದ್ದ. ನಿಗದಿತ ಸಮಯ ಬಂದಾಗ ದೂರದಿಂದ ಒಂದು ಕರಾಳ ನೆರಳು ಸಮೀಪಿಸಿತು. ಎಮ್ಮೆಯ ಮೇಲೆ ಕುಳಿತು ಕೈಯಲ್ಲಿ ಪಾಶ ಹಿಡಿದು ಬಂದವನೇ ಸಾಕ್ಷಾತ್ ಯಮಧರ್ಮರಾಜ. ಯಮ ಮಾರ್ಕಂಡೇಯನ ಬಳಿ ಬಂದು ಪಾಶವನ್ನು ಆತನ ಕಡೆಗೆ ಬೀಸಿದ. ಆ ಕ್ಷಣದಲ್ಲಿ ಮಾರ್ಕಂಡೇಯ ಏನು ಮಾಡಿದ ಗೊತ್ತೇ? ಓಡಿಹೋಗಲಿಲ್ಲ, ಕೂಗಲಿಲ್ಲ, ಯಮನ ಕಾಲಿಗೆ ಬಿದ್ದು ಪ್ರಾಣಭಿಕ್ಷೆ ಬೇಡಲಿಲ್ಲ. ಬದಲಿಗೆ ಆತ ಎರಡೂ ಕೈಗಳಿಂದ ಶಿವಲಿಂಗವನ್ನು ಬಿಗಿಯಾಗಿ ಅಪ್ಪಿಕೊಂಡ. ಸ್ವಾಮಿ, ನೀನೇ ನನ್ನ ಆಶ್ರಯ, ನೀನೇ ನನ್ನ ರಕ್ಷಣೆ, ನಿನ್ನ ಪಾದದಲ್ಲಿಯೇ ನನ್ನ ಪ್ರಾಣ ಬಿಡುತ್ತೇನೆ ಎಂದು ಗಟ್ಟಿಯಾಗಿ ಮಂತ್ರಘೋಷ ಮಾಡುತ್ತಲೇ ಇದ್ದ. ಸ್ನೇಹಿತರೆ, ಇಲ್ಲಿ ಗಮನಿಸಿ, ಸಾವು ಎದುರಿಗೇ ಇರುವಾಗನೂ ಆ ಬಾಲಕ ಭಯಪಡದೆ, ತನ್ನ ನಂಬಿಕೆಯನ್ನು ಬಿಡದೆ ಭಗವಂತನನ್ನೇ ಗಟ್ಟಿಯಾಗಿ ಹಿಡಿದುಕೊಂಡ.
ಇದೇ ಅಲ್ಲವೇ ನಿಜವಾದ ಭಕ್ತಿ? ಸುಖದಲ್ಲಿ ಮಾತ್ರ ಭಗವಂತನನ್ನು ನೆನೆಯುವುದಲ್ಲ, ಸಾವಿನ ಬಾಗಿಲಲ್ಲಿ ನಿಂತಾಗಲೂ ಆತನನ್ನೇ ನಂಬುವುದು. ಯಮನ ಪಾಶ ಮಾರ್ಕಂಡೇಯನ ಜೊತೆಗೆ ಶಿವಲಿಂಗವನ್ನೂ ಸುತ್ತಿಕೊಂಡಿತು. ಆ ಕ್ಷಣದಲ್ಲಿ ಭೂಮಿ ಕಂಪಿಸಿತು, ಆಕಾಶ ಬಿರಿಯಿತು. ಯಾಕೆಂದ್ರೆ ಆ ಭಕ್ತ ಭಗವಂತನನ್ನು ಬಿಟ್ಟು ಬೇರೆ ಯಾವುದನ್ನೂ ಹಿಡಿದುಕೊಂಡಿರಲಿಲ್ಲ. ಆತನ ಪಾಶ ನೇರವಾಗಿ ಶಿವನ ಮೇಲೆಯೇ ಬಿದ್ದಂತಾಯಿತು. ಮುಂದೆ ಏನಾಯಿತು ಗೊತ್ತೇ? ಲಿಂಗ ಸ್ಫೋಟಗೊಂಡು ಸಾಕ್ಷಾತ್ ಶಿವ ಪ್ರತ್ಯಕ್ಷನಾದ. ಮುಂದಿನ ಭಾಗದಲ್ಲಿ ಆ ಭಯಂಕರ ರೋಮಾಂಚಕಾರಿ ಕ್ಷಣವನ್ನು ವಿವರವಾಗಿ ನೋಡೋಣ. ಶಿವ ಮತ್ತು ಯಮನ ನಡುವೆ ಏನಾಯಿತು, ಮಾರ್ಕಂಡೇಯನ ಭವಿಷ್ಯ ಏನಾಯಿತು ಎಂಬುದನ್ನು. ಲಿಂಗ ಸ್ಫೋಟಗೊಂಡ ಆ ಕ್ಷಣ ಸ್ವತಃ ಸೃಷ್ಟಿಯೇ ಬೆಚ್ಚಿಬಿದ್ದಂತಾಯಿತು. ಅಗ್ನಿಯ ಜ್ವಾಲೆಗಳ ನಡುವೆ ಕೈಯಲ್ಲಿ ತ್ರಿಶೂಲ ಹಿಡಿದು ಹಣೆಯಲ್ಲಿ ಮೂರನೆಯ ಕಣ್ಣು ಬಿರಿದು ಸಾಕ್ಷಾತ್ ರುದ್ರ ಸ್ವರೂಪದಲ್ಲಿ ಶಿವ ಪ್ರತ್ಯಕ್ಷನಾದ. ಆತನ ಕೋಪ ಆಕಾಶವನ್ನೇ ಭೇದಿಸುವಂತಿತ್ತು. ಯಾಕೆಂದರೆ ಯಮನ ಪಾಶ ತನ್ನ ಭಕ್ತನ ಜೊತೆಗೆ ಸ್ವಯಂ ಶಿವನನ್ನೂ ಸುತ್ತಿಕೊಂಡಿತ್ತು. ಶಿವ ಗರ್ಜಿಸಿದ, ಯಮಧರ್ಮ, ನನ್ನ ಭಕ್ತನ ಮೇಲೆ ಕೈಯೆತ್ತಿದೀಯಾ? ಯಾವ ಬಾಲಕ ತನ್ನ ಜೀವನದ ಪ್ರತಿ ಕ್ಷಣವನ್ನೂ ನನ್ನ ಸೇವೆಯಲ್ಲಿ ಕಳೆದನೋ, ಯಾವ ಬಾಲಕ ಸಾವಿನ ಭಯವನ್ನೂ ಲೆಕ್ಕಿಸದೆ ನನ್ನನ್ನೇ ಆಶ್ರಯಿಸಿದನೋ, ಆ ಭಕ್ತನನ್ನು ಕೊಂಡೊಯ್ಯಲು ಬಂದೀಯಾ ಎಂದು. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಆಳವಾದ ಸತ್ಯವಿದೆ. ಯಮ ತನ್ನ ಕರ್ತವ್ಯವನ್ನು ಮಾಡುತ್ತಿದ್ದ ಅಷ್ಟೇ. ಸೃಷ್ಟಿಯ ನಿಯಮದಂತೆ ಪ್ರತಿಯೊಂದು ಜೀವಿಗೂ ಒಂದು ನಿಗದಿತ ಆಯುಸ್ಸಿದೆ. ಅದು ಮುಗಿದಾಗ ದೇಹ ಬಿಡಲೇಬೇಕು. ಇದು ಪ್ರಕೃತಿಯ ನಿಯಮ. ಆದರೆ ಭಕ್ತಿಯ ಶಕ್ತಿ ಎಷ್ಟು ಮಹತ್ತರವಾದದ್ದೆಂದರೆ ಅದು ಕೆಲವೊಮ್ಮೆ ನಿಯಮಗಳನ್ನೂ ಮೀರಿ ನಿಲ್ಲುತ್ತದೆ. ಇದರರ್ಥ ಸಾವನ್ನು ತಪ್ಪಿಸಬಹುದು ಎಂದಲ್ಲ, ಬದಲಿಗೆ ಸಾವಿನ ಭಯವನ್ನು ಗೆಲ್ಲಬಹುದು ಎಂದು. ಮಾರ್ಕಂಡೇಯ ಸಾವನ್ನು ಗೆಲ್ಲಲು ಯಾವ ಮಂತ್ರ ತಂತ್ರವನ್ನೂ ಬಳಸಲಿಲ್ಲ. ಆತ ಬಳಸಿದ್ದು ಬರೀ ನಿಷ್ಕಲ್ಮಶ ಪ್ರೀತಿ, ಅಚಲ ನಂಬಿಕೆ. ಯಮ ಶಿವನಿಗೆ ವಿನಮ್ರನಾಗಿ ನುಡಿದ, ಮಹಾದೇವ, ನಾನು ನನ್ನ ಕರ್ತವ್ಯ ಮಾಡುತ್ತಿದ್ದೇನೆ. ಪ್ರತಿಯೊಬ್ಬ ಜೀವಿಯ ಆಯುಸ್ಸನ್ನು ನಿಯಂತ್ರಿಸುವುದು ನನ್ನ ಕೆಲಸ. ಇದು ನಿನ್ನ ಆಜ್ಞೆಯೇ ಅಲ್ಲವೇ ಎಂದು. ಶಿವ ಒಂದು ಕ್ಷಣ ಮೌನವಾದ. ಆತನಿಗೂ ಗೊತ್ತಿತ್ತು ಯಮ ತಪ್ಪು ಮಾಡಿಲ್ಲ ಎಂದು. ಆದರೆ ಭಕ್ತಿಯ ಎದುರು ನಿಯಮಗಳು ಬಗ್ಗಲೇಬೇಕು ಎಂಬುದು ಶಿವನ ಸಂಕಲ್ಪ. ಆತ ನುಡಿದ, ಯಮ, ನಿನ್ನ ಕರ್ತವ್ಯ ಸರಿಯಾಗಿಯೇ ಇದೆ. ಆದರೆ ಈ ಬಾಲಕ ಕೇವಲ ಸಾಮಾನ್ಯ ಜೀವಿಯಲ್ಲ. ಈತ ತನ್ನ ಪ್ರತಿ ಉಸಿರನ್ನೂ ನನಗೆ ಅರ್ಪಿಸಿದ. ಇಂತಹ ಭಕ್ತನಿಗೆ ಸಾವಿಲ್ಲ, ಇನ್ನು ಮುಂದೆ ಇರುವುದೂ ಇಲ್ಲ. ಮಾರ್ಕಂಡೇಯ ಚಿರಂಜೀವಿಯಾಗಲಿ ಎಂದು ಆಶೀರ್ವದಿಸಿದ. ಆ ಕ್ಷಣದಲ್ಲಿ ಯಮ ತನ್ನ ಪಾಶವನ್ನು ಹಿಂದೆಗೆದುಕೊಂಡು ಮಾರ್ಕಂಡೇಯನಿಗೆ ನಮಸ್ಕರಿಸಿ ಮರಳಿಹೋದ. ಸ್ನೇಹಿತರೆ, ಈ ಪ್ರಸಂಗ ನಮಗೆ ಕಲಿಸುವ ಪಾಠ ಎಷ್ಟು ಆಳವಾದದ್ದೆಂದರೆ, ನಮ್ಮ ಜೀವನದಲ್ಲಿ ಬರುವ ಯಾವುದೇ ಭಯಂಕರ ಸಂಕಷ್ಟ, ಯಾವುದೇ ದೊಡ್ಡ ಆಪತ್ತು ನಾವು ಭಗವಂತನನ್ನು ಬಿಡದೆ ಹಿಡಿದುಕೊಂಡರೆ ಅದು ನಮ್ಮನ್ನು ಮುಟ್ಟಲಾರದು. ಆಪತ್ತು ಬಂದಾಗ ನಾವು ಮಾಡಬೇಕಾದ್ದು ಓಡಿ ಹೋಗುವುದಲ್ಲ, ಬದಲಿಗೆ ಇನ್ನೂ ಬಿಗಿಯಾಗಿ ನಮ್ಮ ನಂಬಿಕೆಯನ್ನು ಅಪ್ಪಿಕೊಳ್ಳುವುದು. ಮಾರ್ಕಂಡೇಯ ಚಿರಂಜೀವಿಯಾದ ಮೇಲೆ ಆತನ ಜೀವನದ ದಿಕ್ಕೇ ಬದಲಾಯಿತು. ಸಾವಿನ ಭಯ ಇಲ್ಲದ ಆ ಮಹಾಭಕ್ತ ಇಡೀ ಭೂಲೋಕದಲ್ಲಿ ಸಂಚರಿಸುತ್ತಾ, ಜ್ಞಾನ ಪ್ರಸಾರ ಮಾಡುತ್ತಾ, ತಪಸ್ಸಿನಲ್ಲಿ ಮಗ್ನನಾಗುತ್ತಾ ಸಾವಿರಾರು ವರ್ಷಗಳನ್ನು ಕಳೆದ. ಆದರೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಚಿರಂಜೀವಿಯಾಗುವುದು ಒಂದರೆ ನಿಜವಾಗಿಯೂ ಸುಖವೇ? ಸ್ನೇಹಿತರೆ, ಎಲ್ಲರೂ ಚಿರಂಜೀವಿಯಾಗಬೇಕು, ಎಂದೆಂದಿಗೂ ಬದುಕಬೇಕು ಎಂದು ಬಯಸುತ್ತಾರೆ. ಆದರೆ ಆಲೋಚಿಸಿ ನೋಡಿ, ನಿಮ್ಮ ಜೊತೆಗಿದ್ದ ಎಲ್ಲರೂ, ತಂದೆ ತಾಯಿ, ಗೆಳೆಯರು, ಬಂಧುಗಳು ಒಬ್ಬೊಬ್ಬರಾಗಿ ಹೊರಟು ಹೋಗುತ್ತಿದ್ದರೆ, ನೀವೊಬ್ಬರೇ ಉಳಿದರೆ ಆ ನೋವು ಎಷ್ಟಿರಬಹುದು? ಮಾರ್ಕಂಡೇಯ ಈ ಒಂಟಿತನವನ್ನು ಅನುಭವಿಸಿಯೇ ಭಗವಂತನ ಧ್ಯಾನದಲ್ಲಿ ತನ್ನ ಸಾಂತ್ವನವನ್ನು ಕಂಡುಕೊಂಡ. ಒಮ್ಮೆ ಬ್ರಹ್ಮನ ಒಂದು ಹಗಲು ಮುಗಿಯುವ ಸಮಯ ಬಂದಿತು. ಅಂದರೆ ಮಹಾಪ್ರಳಯ ಕಾಲ ಸಮೀಪಿಸಿತ್ತು. ಇಡೀ ಸೃಷ್ಟಿ ಲಯವಾಗುವ ಆ ಭಯಂಕರ ಸಮಯದಲ್ಲಿ ಎಲ್ಲ ಲೋಕಗಳು, ಪರ್ವತಗಳು, ಸಾಗರಗಳು ನೀರಿನಲ್ಲಿ ಮುಳುಗಿಹೋದವು. ಎಲ್ಲೆಲ್ಲೂ ಕೇವಲ ಅಗಾಧ ಜಲರಾಶಿ. ಆಗ ಮಾರ್ಕಂಡೇಯ ಒಬ್ಬಂಟಿಯಾಗಿ ಆ ಪ್ರಳಯ ಜಲದಲ್ಲಿ ತೇಲುತ್ತಾ ಸಾಗುತ್ತಿದ್ದ. ಸುತ್ತಲೂ ಕತ್ತಲು, ಭಯಂಕರ ಮೌನ, ಯಾವ ಜೀವಿಯೂ ಇಲ್ಲ. ಒಂದು ಕ್ಷಣ ಆ ಮಹಾಭಕ್ತನ ಮನಸ್ಸಿನಲ್ಲಿಯೂ ಭಯ ಮೂಡಿತು. ಆದರೆ ಅಷ್ಟರಲ್ಲಿ ದೂರದಲ್ಲಿ ಒಂದು ಆಲದ ಎಲೆಯ ಮೇಲೆ ಮಲಗಿದ್ದ ಒಂದು ಪುಟ್ಟ ಶಿಶುವನ್ನು ಕಂಡ. ಆ ಶಿಶು ಉಸಿರೆಳೆದುಕೊಂಡಿತು. ಆ ಉಸಿರಿನ ಸೆಳೆತಕ್ಕೆ ಮಾರ್ಕಂಡೇಯ ಆ ಶಿಶುವಿನ ಬಾಯ ಒಳಗೆ ಎಳೆದುಕೊಂಡು ಹೋದ. ಸ್ನೇಹಿತರೆ, ಊಹಿಸಿ ನೋಡಿ,
ಆ ಶಿಶುವಿನ ಹೊಟ್ಟೆಯೊಳಗೆ ಮಾರ್ಕಂಡೇಯ ಕಂಡಿದ್ದೇನು? ಇಡೀ ಬ್ರಹ್ಮಾಂಡ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಪರ್ವತಗಳು, ನದಿಗಳು, ಭೂಮಿ, ಎಲ್ಲ ಜೀವಿಗಳು, ಸಂಪೂರ್ಣ ಸೃಷ್ಟಿ ಆ ಪುಟ್ಟ ಶಿಶುವಿನ ಹೊಟ್ಟೆಯೊಳಗೆ ಅಡಗಿತ್ತು. ಈ ದರ್ಶನ ಮಾರ್ಕಂಡೇಯನಿಗೆ ಒಂದು ಮಹಾಜ್ಞಾನವನ್ನು ನೀಡಿತು. ಇಡೀ ಬ್ರಹ್ಮಾಂಡವೇ ಭಗವಂತನೊಳಗಿದೆ, ಭಗವಂತ ಇಡೀ ಬ್ರಹ್ಮಾಂಡದ ಒಳಗೂ ಹೊರಗೂ ವ್ಯಾಪಿಸಿದ್ದಾನೆ ಎಂಬ ಸತ್ಯವನ್ನು. ಆ ಶಿಶು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಮಹಾವಿಷ್ಣು ತಾನೆ. ಪ್ರಳಯ ಕಾಲದಲ್ಲಿಯೂ ಸೃಷ್ಟಿಯನ್ನು ತನ್ನೊಳಗೆ ಧಾರಣೆ ಮಾಡಿ ಕಾಪಾಡುವ ಆ ಪರಮಾತ್ಮನ ಲೀಲೆಯನ್ನು ಕಂಡ ಮಾರ್ಕಂಡೇಯ ಭಯಭಕ್ತಿಯಿಂದ ತಲೆಬಾಗಿಸಿದ. ಆ ಶಿಶುರೂಪದ ಮಹಾವಿಷ್ಣು ಮಾರ್ಕಂಡೇಯನನ್ನು ತನ್ನ ಬಾಯಿಂದ ಹೊರಗೆ ಬಿಟ್ಟು ಆತನೆದುರು ನಿಂತ. ಆ ಪರಮಾತ್ಮನ ಮುಖದಲ್ಲಿ ಅಪಾರ ಕಾರುಣ್ಯ, ಆತನ ಕಣ್ಣುಗಳಲ್ಲಿ ಇಡೀ ಸೃಷ್ಟಿಯ ಪ್ರೀತಿ ತುಂಬಿತ್ತು. ಮಾರ್ಕಂಡೇಯ ಭಕ್ತಿಭಾವದಿಂದ ಕೈಮುಗಿದು ನಿಂತ. ಭಗವಂತ ನಗುತ್ತಾ ನುಡಿದ, ಮಾರ್ಕಂಡೇಯ, ನೀನು ಭಯಪಡಬೇಡ. ಈ ಮಹಾಪ್ರಳಯ ನಿನಗೊಂದು ದರ್ಶನ. ಜಗತ್ತಿನ ಎಲ್ಲಾ ವಸ್ತುಗಳು ಅಸ್ಥಿರ, ಎಲ್ಲವೂ ಒಂದಲ್ಲ ಒಂದು ದಿನ ನಾಶವಾಗುತ್ತವೆ. ಬೆಟ್ಟಗುಡ್ಡಗಳು ಶಾಶ್ವತ ಅಲ್ಲ, ಸಮುದ್ರಗಳು ಶಾಶ್ವತ ಅಲ್ಲ, ಸೂರ್ಯಚಂದ್ರರೂ ಶಾಶ್ವತ ಅಲ್ಲ. ಆದರೆ ಶಾಶ್ವತವಾಗಿರುವುದು ಒಂದೇ, ಅದು ಆತ್ಮಸ್ವರೂಪ, ಅದು ಪರಮಾತ್ಮ ತತ್ವ ಎಂದು. ಸ್ನೇಹಿತರೆ, ಇದು ಎಷ್ಟು ಆಳವಾದ ಸತ್ಯ ಎಂದು ಯೋಚಿಸಿ ನೋಡಿ. ನಾವು ನಮ್ಮ ಜೀವನದಲ್ಲಿ ಎಷ್ಟೋ ವಸ್ತುಗಳಿಗೆ, ಸಂಬಂಧಗಳಿಗೆ, ಸ್ಥಾನಮಾನಗಳಿಗೆ ಅಂಟಿಕೊಂಡಿರುತ್ತೇವೆ. ಮನೆ, ಹಣ, ಅಧಿಕಾರ, ಪ್ರಸಿದ್ಧಿ ಇವೆಲ್ಲವೂ ಶಾಶ್ವತ ಎಂದು ಭ್ರಮಿಸಿ ಅವುಗಳ ಹಿಂದೆ ಓಡುತ್ತೇವೆ. ಆದರೆ ಮಹಾಪ್ರಳಯದ ಆ ದರ್ಶನ ನಮಗೆ ಕಲಿಸುವುದೇನೆಂದರೆ, ಒಂದು ದಿನ ಈ ಇಡೀ ಬ್ರಹ್ಮಾಂಡವೇ ಲಯವಾಗುತ್ತದೆ. ಆಗ ನಮ್ಮ ಚಿಕ್ಕ ಚಿಕ್ಕ ಆಸ್ತಿಪಾಸ್ತಿ, ಪದವಿ, ಪ್ರತಿಷ್ಠೆಗಳಿಗೆ ಎಲ್ಲಿ ಬೆಲೆಯಿದೆ? ನಿಜವಾದ ಸಂಪತ್ತು ಎಂದರೆ ನಮ್ಮೊಳಗಿನ ಆತ್ಮಜ್ಞಾನ, ನಮ್ಮ ಭಗವದ್ಭಕ್ತಿ, ನಮ್ಮ ಸತ್ಕರ್ಮಗಳು. ಇವು ಮಾತ್ರ ನಮ್ಮ ಜೊತೆಗೆ ಶಾಶ್ವತವಾಗಿ ಉಳಿಯುತ್ತವೆ. ಭಗವಂತ ಮುಂದುವರಿಸಿ ನುಡಿದ, ಮಾರ್ಕಂಡೇಯ, ನಾನು ಸೃಷ್ಟಿ ಮಾಡುತ್ತೇನೆ, ಸ್ಥಿತಿ ಮಾಡುತ್ತೇನೆ, ಲಯ ಮಾಡುತ್ತೇನೆ. ಆದರೆ ನಾನು ಯಾವತ್ತೂ ಲಯವಾಗುವುದಿಲ್ಲ. ಪ್ರತಿ ಪ್ರಳಯದ ನಂತರ ಮತ್ತೆ ಹೊಸ ಸೃಷ್ಟಿ ಆರಂಭವಾಗುತ್ತದೆ. ಇದು ನಿರಂತರ ಚಕ್ರ. ನಿನ್ನ ಜೀವನವೂ ಹೀಗೆಯೇ. ದುಃಖ ಬಂದಾಗ ಅದು ಶಾಶ್ವತ ಎಂದು ಭಯಪಡಬೇಡ. ಸುಖ ಬಂದಾಗ ಅದು ಶಾಶ್ವತ ಎಂದು ಮೈಮರೆಯಬೇಡ. ಎಲ್ಲವೂ ಬದಲಾಗುತ್ತಲೇ ಇರುತ್ತದೆ. ಆದರೆ ನಾನು ಮಾತ್ರ ಬದಲಾಗದೆ ಎಲ್ಲದರ ಸಾಕ್ಷಿಯಾಗಿರುತ್ತೇನೆ ಎಂದು. ಈ ಮಾತುಗಳನ್ನು ಕೇಳಿದ ಮಾರ್ಕಂಡೇಯನ ಮನಸ್ಸು ಪರಿಪೂರ್ಣ ಶಾಂತಿಯಿಂದ ತುಂಬಿಹೋಯಿತು. ಆತನಿಗೆ ಜೀವನದ ನಿಜವಾದ ಅರ್ಥ ಗೋಚರವಾಯಿತು. ಆ ಪರಮಾತ್ಮನ ಆಶೀರ್ವಾದ ಪಡೆದ ಮಾರ್ಕಂಡೇಯ ಮತ್ತೆ ಭೂಲೋಕಕ್ಕೆ ಮರಳಿ ಈ ಮಹಾಜ್ಞಾನವನ್ನು ಜಗತ್ತಿಗೆ ಹಂಚಲು ಸಿದ್ಧನಾದ. ಸ್ನೇಹಿತರೆ, ಇಂದು ನಮ್ಮ ಜೀವನದಲ್ಲೂ ಎಷ್ಟೋ ಬಾರಿ ಎಲ್ಲವೂ ಮುಳುಗಿಹೋಯಿತು ಎಂದು ಅನಿಸುವ ಕ್ಷಣಗಳು ಬರುತ್ತವೆ. ಸಂಬಂಧ ಮುರಿಯಬಹುದು, ಉದ್ಯೋಗ ಹೋಗಬಹುದು, ಆರೋಗ್ಯ ಕೆಡಬಹುದು. ಆ ಕ್ಷಣದಲ್ಲಿ ನೆನಪಿಡಿ, ಪ್ರಳಯದ ನಂತರವೂ ಸೃಷ್ಟಿ ಮತ್ತೆ ಆರಂಭವಾಗುತ್ತದೆ. ನಿಮ್ಮ ಜೀವನದ ಪ್ರಳಯದ ನಂತರವೂ ಹೊಸ ಬೆಳಗು ಬಂದೇ ಬರುತ್ತದೆ. ಮಹಾಪ್ರಳಯದ ದರ್ಶನದ ನಂತರ ಮಾರ್ಕಂಡೇಯ ಮತ್ತೆ ಭೂಲೋಕಕ್ಕೆ ಮರಳಿ ತನ್ನ ಆಶ್ರಮದಲ್ಲಿ ತಪಸ್ಸನ್ನು ಮುಂದುವರಿಸಿದ. ಆತನ ಪ್ರಸಿದ್ಧಿ 3 ಲೋಕಗಳಲ್ಲಿ ಹರಡಿತು. ಒಮ್ಮೆ ಸ್ವತಃ ಪಾಂಡವರ ಜೊತೆ ಯುಧಿಷ್ಠಿರ ಅರಣ್ಯವಾಸದ ಸಮಯದಲ್ಲಿ ಮಾರ್ಕಂಡೇಯ ಮುನಿಯ ಬಳಿ ಬಂದು ಪ್ರಶ್ನಿಸಿದ, ಮಹರ್ಷಿಗಳೇ, ನೀವು ಎಷ್ಟೋ ಯುಗಗಳನ್ನು ಕಂಡಿದ್ದೀರಿ. ಜೀವನದ ಅತಿ ದೊಡ್ಡ ಸತ್ಯ ಯಾವುದು ಎಂದು. ಆಗ ಮಾರ್ಕಂಡೇಯ ಯುಧಿಷ್ಠಿರನಿಗೆ ಹೇಳಿದ ಮಾತುಗಳು ಇಂದಿಗೂ ಪ್ರಸ್ತುತ. ರಾಜನ್, ಧರ್ಮವೇ ಎಲ್ಲಕ್ಕಿಂತ ದೊಡ್ಡದು. ಧರ್ಮವನ್ನು ಬಿಡದೆ ಪಾಲಿಸುವವನು ಎಂದೆಂದಿಗೂ ಗೆಲ್ಲುತ್ತಾನೆ. ಎಷ್ಟೇ ಸಂಕಷ್ಟ ಬಂದರೂ ಧೈರ್ಯಗೆಡಬಾರದು ಎಂದು. ಸ್ನೇಹಿತರೆ, ಮಾರ್ಕಂಡೇಯ ತನ್ನ ಸುದೀರ್ಘ ಜೀವನದಲ್ಲಿ ಸಾಕಷ್ಟು ರಾಜ ಮಹಾರಾಜರ ಉದಯ ಅಸ್ತಮಾನ ಕಂಡ. ಎಷ್ಟೋ ಸಾಮ್ರಾಜ್ಯಗಳು ಬೆಳೆದು ಬೆಳೆದು ಧೂಳಾಗಿ ಹೋಗುವುದನ್ನು ನೋಡಿದ. ಒಮ್ಮೆ ಪರಮ ಪ್ರಭಾವಶಾಲಿಯಾಗಿದ್ದ ರಾಜ ಇನ್ನೊಮ್ಮೆ ಭಿಕ್ಷುಕನಂತೆ ಬೀದಿಯಲ್ಲಿ ಬೀಳುವುದನ್ನು ಕಂಡ. ಈ ಎಲ್ಲ ಅನುಭವಗಳಿಂದ ಆತನಿಗೆ ಒಂದು ಮಹಾಜ್ಞಾನ ಸಿಕ್ಕಿತು. ಕಾಲ ಎಂಬುದು ಯಾರನ್ನೂ ಬಿಡುವುದಿಲ್ಲ, ಆದರೆ ಧರ್ಮ ಮಾತ್ರ ಶಾಶ್ವತ. ಇಂದು ನಾವು ಕೂಡ ನಮ್ಮ ಜೀವನದಲ್ಲಿ ಗಮನಿಸಬೇಕು. ಎಷ್ಟೋ ಜನ ಅಧಿಕಾರ, ಹಣ, ಪ್ರಭಾವದ ಬಲದಿಂದ ಮೇಲೇರಿದರೂ ಧರ್ಮ ಬಿಟ್ಟ ಮಾರ್ಗದಲ್ಲಿ ನಡೆದರೆ ಕೊನೆಗೆ ಕುಸಿದು ಬೀಳುತ್ತಾರೆ. ಆದರೆ ಧರ್ಮದ ಮಾರ್ಗದಲ್ಲಿ ನಡೆದವರು ಎಷ್ಟೇ ಕಷ್ಟ ಬಂದರೂ ಕೊನೆಗೆ ಗೆಲ್ಲುತ್ತಾರೆ. ಮಾರ್ಕಂಡೇಯನ ಜೀವನದಲ್ಲಿ ಇನ್ನೊಂದು ಮಹತ್ವದ ಪ್ರಸಂಗವಿದೆ. ಒಮ್ಮೆ ಆತ ಸಮುದ್ರ ತೀರದಲ್ಲಿ ತಪಸ್ಸು ಮಾಡುತ್ತಿರುವಾಗ ಒಬ್ಬ ಬಡ ಬೆಸ್ತ ಆತನ ಬಳಿ ಬಂದು, ಸ್ವಾಮಿ, ನಾನು ಪ್ರತಿದಿನ ಕಷ್ಟಪಟ್ಟು ಮೀನು ಹಿಡಿಯುತ್ತೇನೆ, ಆದರೂ ನನ್ನ ಬಡತನ ಹೋಗುತ್ತಿಲ್ಲ.
ನೀವು ಚಿರಂಜೀವಿ, ನಿಮಗೆ ಎಲ್ಲವೂ ಗೊತ್ತಿದೆ, ನನಗೆ ಏನಾದರೂ ಉಪಾಯ ಹೇಳಿ ಎಂದು ಬೇಡಿಕೊಂಡ. ಆಗ ಮಾರ್ಕಂಡೇಯ ನುಡಿದ, ಮಗನೇ, ಸಂಪತ್ತು ಎಂದರೆ ಬರೀ ಹಣವಲ್ಲ. ನೀನು ಪ್ರಾಮಾಣಿಕವಾಗಿ ದುಡಿಯುತ್ತಿರುವೆ, ಇದು ನಿನ್ನ ಮಹಾಪುಣ್ಯ. ಸಂಪತ್ತು ಎಂದೂ ಶಾಶ್ವತವಲ್ಲ. ಇಂದು ಶ್ರೀಮಂತನಾಗಿದ್ದವನು ನಾಳೆ ಬಡವನಾಗಬಹುದು, ಇಂದು ಬಡವನಾಗಿದ್ದವನು ನಾಳೆ ಶ್ರೀಮಂತನಾಗಬಹುದು. ನೀನು ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಲೇ ಇರು, ಫಲ ಭಗವಂತನಿಗೆ ಬಿಡು ಎಂದು. ಸ್ನೇಹಿತರೆ, ಈ ಮಾತು ಇಂದಿನ ಕಾಲಕ್ಕೂ ಎಷ್ಟು ಪ್ರಸ್ತುತ ಎಂದು ಯೋಚಿಸಿ ನೋಡಿ. ನಾವೆಲ್ಲರೂ ಫಲಿತಾಂಶದ ಹಿಂದೆ ಓಡುತ್ತೇವೆ, ಆದರೆ ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಇಡುವುದನ್ನು ಮರೆಯುತ್ತೇವೆ. ಮಾರ್ಕಂಡೇಯನ ಈ ಉಪದೇಶ ನಮ್ಮ ಇಂದಿನ ಧಾವಂತದ ಜೀವನಕ್ಕೆ ಒಂದು ಮಹಾ ಔಷಧಿಯಂತಿದೆ. ಮುಂದಿನ ಭಾಗದಲ್ಲಿ ಮಾರ್ಕಂಡೇಯ ಪುರಾಣದ ರಚನೆ ಮತ್ತು ಆತನ ಜ್ಞಾನ ಹೇಗೆ ಶತಮಾನಗಳ ಕಾಲ ಮಾನವಕುಲಕ್ಕೆ ಮಾರ್ಗದರ್ಶನ ನೀಡಿತು ಎಂಬುದನ್ನು ನೋಡೋಣ. ಮಾರ್ಕಂಡೇಯ ಮುನಿಯ ಜ್ಞಾನ ಎಷ್ಟು ಆಳವಾದದ್ದೆಂದರೆ ಆತನ ಹೆಸರಿನಲ್ಲೇ ಒಂದು ಮಹಾಪುರಾಣ ರಚನೆಯಾಗಿದೆ, ಮಾರ್ಕಂಡೇಯ ಪುರಾಣ. ಈ ಪುರಾಣದಲ್ಲಿ ಜಗನ್ಮಾತೆ ದುರ್ಗೆಯ ಮಹಿಮೆಯನ್ನು ಸಾರುವ ದೇವಿ ಮಹಾತ್ಮ್ಯ ಎಂಬ ಭಾಗವಿದೆ. ಇದನ್ನು ಇಂದಿಗೂ ಲಕ್ಷಾಂತರ ಭಕ್ತರು ನವರಾತ್ರಿಯ ಸಮಯದಲ್ಲಿ ಪಠಿಸುತ್ತಾರೆ. ಸ್ನೇಹಿತರೆ, ಇದು ಎಷ್ಟು ಆಶ್ಚರ್ಯಕರ ಸಂಗತಿಯೆಂದರೆ, ಒಬ್ಬ ಬಾಲಕ ಸಾವಿನ ಭಯದಿಂದ ಭಗವಂತನನ್ನು ಅಪ್ಪಿಕೊಂಡ ಆ ಬಾಲಕ ಮುಂದೆ ಸ್ವತಃ ಜ್ಞಾನದ ಭಂಡಾರವಾಗಿ ಸಾವಿರಾರು ವರ್ಷಗಳ ಕಾಲ ಮಾನವಕುಲಕ್ಕೆ ಮಾರ್ಗದರ್ಶನ ನೀಡಿದ ಮಹಾಗುರುವಾದ. ಇದು ನಮಗೆ ಕಲಿಸುವ ಪಾಠವೇನೆಂದರೆ, ನಮ್ಮ ಜೀವನದ ಅತ್ಯಂತ ಕಷ್ಟಕರ ಕ್ಷಣಗಳೇ, ನಮ್ಮ ಭಯವನ್ನು ಗೆದ್ದು ಭಗವಂತನನ್ನು ಆಶ್ರಯಿಸಿದ ಕ್ಷಣಗಳೇ ಮುಂದೆ ನಮ್ಮ ಬೆಳವಣಿಗೆಗೆ ಅಡಿಪಾಯವಾಗುತ್ತವೆ. ಮಾರ್ಕಂಡೇಯ ಒಂದು ವೇಳೆ ಸಾವಿನ ಭಯದಿಂದ ಓಡಿಹೋಗಿದ್ದರೆ ಅಥವಾ ಯಮನ ಮುಂದೆ ಅಂಗಲಾಚಿ ಪ್ರಾಣಭಿಕ್ಷೆ ಬೇಡಿದ್ದರೆ ಆತ ಎಂದೂ ಚಿರಂಜೀವಿಯಾಗುತ್ತಿರಲಿಲ್ಲ, ಎಂದೂ ಆ ಮಹಾಜ್ಞಾನ ಗಳಿಸುತ್ತಿರಲಿಲ್ಲ. ಆದರೆ ಆತ ಆ ಭಯಂಕರ ಕ್ಷಣದಲ್ಲಿ ತೋರಿದ ಧೈರ್ಯ, ಆ ಅಚಲ ಭಕ್ತಿ ಆತನನ್ನು ಇತಿಹಾಸದಲ್ಲಿ ಅಮರನನ್ನಾಗಿ ಮಾಡಿತು. ಇಂದಿನ ನಮ್ಮ ಜೀವನದಲ್ಲೂ ಇದು ಅನ್ವಯಿಸುತ್ತದೆ. ಜೀವನದಲ್ಲಿ ಬರುವ ಪ್ರತಿಯೊಂದು ಕಠಿಣ ಪರೀಕ್ಷೆಯೂ ನಮ್ಮನ್ನು ಮುರಿಯಲು ಬರುವುದಿಲ್ಲ, ಬದಲಿಗೆ ನಮ್ಮನ್ನು ಬಲಗೊಳಿಸಲು ಬರುತ್ತದೆ. ಪರೀಕ್ಷೆ ಕಷ್ಟ ಎನಿಸಿದಾಗ, ಕಣ್ಣೀರು ಬರುವಾಗ, ಎಲ್ಲವೂ ಮುಗಿದುಹೋಯಿತು ಎಂದು ಅನಿಸುವಾಗ ಮಾರ್ಕಂಡೇಯನ ಆ ಚಿತ್ರವನ್ನು ನೆನಪಿಸಿಕೊಳ್ಳಿ. ಸಾವು ಎದುರಿಗ ನಿಂತಿದ್ದರೂ ಭಗವಂತನ ಲಿಂಗವನ್ನು ಬಿಗಿಯಾಗಿ ಅಪ್ಪಿಕೊಂಡ ಆ ಬಾಲಕ. ನಿಮ್ಮ ಜೀವನದ ಆ ಲಿಂಗ ಯಾವುದು? ಅದು ನಿಮ್ಮ ನಂಬಿಕೆ, ನಿಮ್ಮ ಮೌಲ್ಯಗಳು, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಪ್ರಾರ್ಥನೆ. ಯಾವುದನ್ನು ಬಿಗಿಯಾಗಿ ಹಿಡಿದುಕೊಂಡರೆ ನಿಮ್ಮ ಆತಂಕ ಶಾಂತವಾಗುತ್ತದೆಯೋ ಅದನ್ನು ಎಂದೂ ಬಿಡಬೇಡಿ. ಮಾರ್ಕಂಡೇಯ ಪುರಾಣ ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ, ಅದು ಜೀವನ ವಿಜ್ಞಾನ. ಅದರಲ್ಲಿ ಸೃಷ್ಟಿ, ಸ್ಥಿತಿ, ಲಯದ ರಹಸ್ಯವಿದೆ, ಧರ್ಮ ಅಧರ್ಮದ ನಡುವಿನ ಯುದ್ಧವಿದೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶಕ್ತಿಸ್ವರೂಪಿಣಿಯಾದ ಜಗನ್ಮಾತೆಯ ಮಹಿಮೆಯಿದೆ. ಸ್ತ್ರೀಶಕ್ತಿಯ ಆರಾಧನೆಯನ್ನು ಮೊಟ್ಟಮೊದಲ ಬಾರಿಗೆ ಇಷ್ಟು ವಿಸ್ತಾರವಾಗಿ ವಿವರಿಸಿದ ಗ್ರಂಥ ಇದು. ಇದು ತೋರಿಸುತ್ತದೆ, ಭಗವಂತ ಕೇವಲ ಪುರುಷ ಸ್ವರೂಪವಲ್ಲ, ಆತ ಸೃಷ್ಟಿಯ ಪ್ರತಿ ಶಕ್ತಿಯ ಮೂಲವೂ ಹೌದು, ಸ್ತ್ರೀ ಸ್ವರೂಪವೂ ಹೌದು. ಸ್ನೇಹಿತರೆ, ಮಾರ್ಕಂಡೇಯನ ಕಥೆಯಿಂದ ನಾವು ಕಲಿಯಬೇಕಾದ ಮೊದಲ ಪಾಠ ಭಯವನ್ನು ಎದುರಿಸುವ ಕಲೆ. ಇಂದಿನ ಜೀವನದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ಭಯದಿಂದ ಬಳಲುತ್ತಿದ್ದೇವೆ. ಉದ್ಯೋಗ ಕಳೆದುಕೊಳ್ಳುವ ಭಯ, ಸಂಬಂಧ ಮುರಿಯುವ ಭಯ, ಅನಾರೋಗ್ಯದ ಭಯ, ಭವಿಷ್ಯದ ಅನಿಶ್ಚಿತತೆಯ ಭಯ. ಈ ಭಯಗಳು ನಮ್ಮನ್ನು ಪಾರ್ಶ್ವವಾಯುವಿನಂತೆ ನಿಶ್ಚಲಗೊಳಿಸುತ್ತವೆ. ಆದರೆ ಮಾರ್ಕಂಡೇಯ ತೋರಿಸಿದ ಮಾರ್ಗ ಏನೆಂದರೆ, ಭಯವನ್ನು ನಿರಾಕರಿಸುವುದಲ್ಲ, ಬದಲಿಗೆ ಆ ಭಯವನ್ನು ಎದುರಿಸಲು ಬೇಕಾದ ಆಂತರಿಕ ಶಕ್ತಿಯನ್ನು ಬೆಳೆಸಿಕೊಳ್ಳುವುದು. ಆ ಶಕ್ತಿ ಎಲ್ಲಿಂದ ಬರುತ್ತದೆ? ಅದು ಬರುವುದು ನಿರಂತರ ಸಾಧನೆಯಿಂದ, ನಿತ್ಯ ಪ್ರಾರ್ಥನೆಯಿಂದ, ಒಳ್ಳೆಯ ಆಚಾರ ವಿಚಾರಗಳಿಂದ. ಎರಡನೆಯ ಪಾಠ ಸಮಯದ ಮೌಲ್ಯ. ಮಾರ್ಕಂಡೇಯನಿಗೆ ಕೇವಲ 16 ವರ್ಷಗಳ ಆಯುಸ್ಸಿತ್ತು. ಆದರೆ ಆ ಅಲ್ಪಾವಧಿಯಲ್ಲಿ ಆತ ಸಾಧಿಸಿದ್ದನ್ನು ಬಹಳಷ್ಟು ಜನ 100 ವರ್ಷ ಬದುಕಿದರೂ ಸಾಧಿಸಲಾರರು. ಸ್ನೇಹಿತರೆ, ಇಂದು ನಮ್ಮಲ್ಲಿ ಎಷ್ಟೋ ಜನ ನಾಳೆ ಮಾಡುತ್ತೇನೆ, ಮುಂದಿನ ವರ್ಷ ಆರಂಭಿಸುತ್ತೇನೆ ಎಂದು ಮುಂದೂಡುತ್ತಲೇ ಇರುತ್ತಾರೆ. ಆದರೆ ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ನಮ್ಮ ಪ್ರತಿಯೊಂದು ದಿನವೂ ಅಮೂಲ್ಯ. ಇಂದು ಮಾಡಬೇಕಾದ ಒಳ್ಳೆಯ ಕೆಲಸವನ್ನು ನಾಳೆಗೆ ಮುಂದೂಡಬೇಡಿ, ಯಾಕೆಂದ್ರೆ ನಾಳೆ ಬರುತ್ತದೋ ಇಲ್ಲವೋ ಯಾರಿಗೂ ಗೊತ್ತಿಲ್ಲ. ಮೂರನೆಯ ಪಾಠ ಪೋಷಕರ ಆಯ್ಕೆಯ ಮಹತ್ವ. ಮೃಕಂಡು ಮುನಿ
ಆಯುಸ್ಸಿಗಿಂತ ಗುಣಮಟ್ಟವನ್ನು ಆಯ್ಕೆ ಮಾಡಿಕೊಂಡ. ಇಂದಿನ ಪೋಷಕರಿಗೆ ಇದೊಂದು ಮಹಾ ಸಂದೇಶ. ನಾವು ನಮ್ಮ ಮಕ್ಕಳಿಗೆ ಏನು ಕೊಡಬೇಕು? ಕೇವಲ ಆಸ್ತಿ, ಹಣ, ಸೌಲಭ್ಯಗಳೋ ಅಥವಾ ಸಂಸ್ಕಾರ, ಮೌಲ್ಯಗಳು, ಆಧ್ಯಾತ್ಮಿಕ ಬಲವೋ? ಇಂದು ಎಷ್ಟೋ ಪೋಷಕರು ಮಕ್ಕಳಿಗೆ ಭೌತಿಕ ಸುಖವನ್ನು ಕೊಡುವುದರಲ್ಲೇ ತಮ್ಮ ಜವಾಬ್ದಾರಿ ಮುಗಿಯಿತು ಎಂದು ಭಾವಿಸುತ್ತಾರೆ. ಆದರೆ ನಿಜವಾದ ಪೋಷಕತ್ವವೆಂದರೆ ಮಕ್ಕಳಲ್ಲಿ ಆಂತರಿಕ ಶಕ್ತಿ, ಧೈರ್ಯ, ಭಕ್ತಿ ಮತ್ತು ನೈತಿಕತೆಯನ್ನು ಬಿತ್ತುವುದು. ಇಂತಹ ಸಂಸ್ಕಾರ ಪಡೆದ ಮಗು ಎಂಥ ಪರಿಸ್ಥಿತಿಯಲ್ಲೂ ಗೆಲ್ಲಬಲ್ಲದು. 4ನೆಯ ಪಾಠ: ಸತ್ಯವನ್ನು ಎದುರಿಸುವ ಧೈರ್ಯ. ಮಾರ್ಕಂಡೇಯ ತನ್ನ ಸಾವಿನ ಸತ್ಯವನ್ನು ತಿಳಿದ ಮೇಲೆ ಅದರಿಂದ ಪಲಾಯನ ಮಾಡಲಿಲ್ಲ. ಬದಲಿಗೆ ಆ ಸತ್ಯವನ್ನು ಒಪ್ಪಿಕೊಂಡು ಅದಕ್ಕೆ ಸಿದ್ಧವಾದ. ಸ್ನೇಹಿತರೆ, ಜೀವನದಲ್ಲಿ ನಮಗೆ ಇಷ್ಟವಿಲ್ಲದ ಎಷ್ಟೋ ಸತ್ಯಗಳು ಎದುರಾಗುತ್ತವೆ. ಅನಾರೋಗ್ಯ, ವೈಫಲ್ಯ, ನಷ್ಟ, ಬೇರ್ಪಡುವಿಕೆ. ಈ ಸತ್ಯಗಳಿಂದ ಓಡಿಹೋಗುವುದರಿಂದ ಅವು ಮಾಯವಾಗುವುದಿಲ್ಲ. ಬದಲಿಗೆ ಆ ಸತ್ಯವನ್ನು ಎದುರಿಸಿ ಅದರ ಮಧ್ಯೆಯೂ ನಮ್ಮ ಆಂತರಿಕ ಶಕ್ತಿಯನ್ನು ಬೆಳೆಸಿಕೊಂಡರೆ ಮಾತ್ರ ನಿಜವಾದ ಬೆಳವಣಿಗೆ ಸಾಧ್ಯ. ನಾವೆಲ್ಲರೂ ಮಾರ್ಕಂಡೇಯನಂತೆ ಸಾವಿನ ದಿನಾಂಕ ತಿಳಿದುಕೊಂಡಿಲ್ಲ. ಆದರೆ ಒಂದು ಸತ್ಯ ಎಲ್ಲರಿಗೂ ಗೊತ್ತಿದೆ: ಒಂದು ದಿನ ನಾವೆಲ್ಲರೂ ಸಾಯ್ತೇವೆ. ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದ ಏಕೈಕ ಖಚಿತ ಸತ್ಯ. ಆದರೂ ನಾವು ಹೇಗೆ ಬದುಕುತ್ತೇವೆ? ಎಂದೂ ಸಾಯುವುದಿಲ್ಲ ಎಂಬಂತೆ ಆಸೆ ಆಕಾಂಕ್ಷೆಗಳ ಹಿಂದೆ ಓಡುತ್ತೇವೆ. ಸಣ್ಣ ಸಣ್ಣ ವಿಷಯಗಳಿಗೆ ಜಗಳವಾಡುತ್ತೇವೆ, ಸಂಬಂಧಗಳನ್ನು ಮುರಿದುಕೊಳ್ಳುತ್ತೇವೆ, ಅಹಂಕಾರದಲ್ಲಿ ಬದುಕುತ್ತೇವೆ. ಮಾರ್ಕಂಡೇಯನ ಕಥೆ ನಮಗೆ ಒಂದು ಕನ್ನಡಿಯಂತೆ. ಸಾವಿನ ಸತ್ಯವನ್ನು ಎದುರಿಗಿಟ್ಟುಕೊಂಡು ಬದುಕಿದರೆ ಜೀವನ ಎಷ್ಟು ಅರ್ಥಪೂರ್ಣವಾಗಬಹುದು ಎಂಬುದನ್ನು ತೋರಿಸುತ್ತದೆ. ಭಾರತೀಯ ತತ್ವಶಾಸ್ತ್ರದಲ್ಲಿ ಒಂದು ಪರಿಕಲ್ಪನೆಯಿದೆ: ಮೃತ್ಯು ಚಿಂತನೆ ಎಂಬ. ಇದರರ್ಥ ಸಾವನ್ನು ಭಯಪಡುವುದಲ್ಲ, ಬದಲಿಗೆ ಸಾವಿನ ಸತ್ಯವನ್ನು ನಿತ್ಯ ನೆನಪಿಟ್ಟುಕೊಂಡು ಅದರ ಬೆಳಕಿನಲ್ಲಿ ಜೀವನವನ್ನು ಅರ್ಥಪೂರ್ಣವಾಗಿಸಿಕೊಳ್ಳುವುದು. ಸ್ನೇಹಿತರೆ, ಒಂದು ಸಣ್ಣ ಪ್ರಯೋಗ ಮಾಡಿ ನೋಡಿ. ಇಂದು ರಾತ್ರಿ ಮಲಗುವ ಮುನ್ನ ಯೋಚಿಸಿ: ಇದು ನನ್ನ ಕೊನೆಯ ದಿನವಾಗಿದ್ದರೆ ನಾನು ಇಂದು ಏನು ಬೇರೆ ಮಾಡುತ್ತಿದ್ದೆ ಎಂದು. ಈ ಪ್ರಶ್ನೆ ನಿಮ್ಮ ಆದ್ಯತೆಗಳನ್ನು ಬದಲಾಯಿಸುತ್ತದೆ. ಆಗ ನಿಮಗೆ ಗೊತ್ತಾಗುತ್ತದೆ ಯಾವುದು ನಿಜವಾಗಿಯೂ ಮುಖ್ಯ, ಯಾವುದು ಬರೀ ಕ್ಷುಲ್ಲಕ ಚಿಂತೆ ಎಂದು. ಮಾರ್ಕಂಡೇಯನ ಕಥೆಯಲ್ಲಿ ಇನ್ನೊಂದು ಆಳವಾದ ಸಂದೇಶ ಅಡಗಿದೆ. ಭಕ್ತಿಯ ಶಕ್ತಿ ಎಂದರೆ ಬರೀ ಪೂಜೆ, ಮಂತ್ರ, ಆಚರಣೆಗಳಲ್ಲ. ನಿಜವಾದ ಭಕ್ತಿ ಎಂದರೆ ಜೀವನದ ಪ್ರತಿ ಕ್ಷಣದಲ್ಲೂ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸುವುದು, ಆತನ ಮೇಲೆ ಸಂಪೂರ್ಣ ಶರಣಾಗತಿ ಇಡುವುದು. ಮಾರ್ಕಂಡೇಯ ಶಿವಲಿಂಗವನ್ನು ಅಪ್ಪಿಕೊಂಡಿದ್ದು ಕೇವಲ ಭೌತಿಕ ಕ್ರಿಯೆ ಅಲ್ಲ, ಅದು ಆತನ ಮನಸ್ಸಿನ ಸಂಪೂರ್ಣ ಶರಣಾಗತಿಯ ಸಂಕೇತ. ನಾನು ನಿನ್ನವನು, ನನ್ನ ಜೀವ ಮರಣ ನಿನ್ನ ಕೈಯಲ್ಲಿದೆ ಎಂಬ ಆ ಭಾವವೇ ಆತನನ್ನು ಅಮರನನ್ನಾಗಿ ಮಾಡಿತು. ಇಂದು ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಭಗವಂತನನ್ನು ಕೇವಲ ಸಂಕಷ್ಟ ಬಂದಾಗ ಮಾತ್ರ ನೆನಪಿಸಿಕೊಳ್ಳುತ್ತೇವೆ. ಆದರೆ ಮಾರ್ಕಂಡೇಯ ತೋರಿಸಿನ ಮಾರ್ಗ ಬೇರೆ. ಸುಖದಲ್ಲೂ ದುಃಖದಲ್ಲೂ ಜೀವನದ ಪ್ರತಿ ಹಂತದಲ್ಲೂ ಭಗವಂತನನ್ನು ಜೊತೆಯಲ್ಲಿಟ್ಟುಕೊಂಡು ನಡೆಯುವುದು. ಇದೇ ನಿಜವಾದ ಆಧ್ಯಾತ್ಮಿಕ ಜೀವನ. ಸ್ನೇಹಿತರೆ, ಮಾರ್ಕಂಡೇಯನ ಈ ಅದ್ಭುತ ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಕಥೆ ನಮಗೆ ಕಲಿಸುವ ಅಂತಿಮ ಸತ್ಯ ಏನೆಂದರೆ, ಅಮರತ್ವ ಎಂದರೆ ದೇಹ ಎಂದೆಂದಿಗೂ ಬದುಕುವುದಲ್ಲ. ಅಮರತ್ವ ಎಂದರೆ ನಮ್ಮ ಕರ್ಮಗಳು, ನಮ್ಮ ಜ್ಞಾನ, ನಮ್ಮ ಪ್ರೀತಿ, ನಮ್ಮ ಒಳ್ಳೆಯ ಕೆಲಸಗಳು ಶತಮಾನಗಳ ಕಾಲ ಜನರ ಹೃದಯದಲ್ಲಿ ಬದುಕಿ ಉಳಿಯುವುದು. ಮಾರ್ಕಂಡೇಯ ಚಿರಂಜೀವಿಯಾದ್ದಕ್ಕಿಂತ ಮುಖ್ಯವಾಗಿ ಆತ ಬರೆದ ಪುರಾಣ, ಆತ ಹಂಚಿದ ಜ್ಞಾನ, ಆತ ತೋರಿದ ಭಕ್ತಿಯ ಮಾರ್ಗ ಇವು ಇಂದಿಗೂ ನಮ್ಮ ಮಧ್ಯೆ ಜೀವಂತವಾಗಿವೆ. ಇದೇ ನಿಜವಾದ ಅಮರತ್ವ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಮಾರ್ಕಂಡೇಯ ಅಡಗಿದ್ದಾನೆ. ನಿಮ್ಮ ಜೀವನದಲ್ಲೂ ಒಂದಲ್ಲ ಒಂದು ದಿನ ಯಮ ಬರುತ್ತಾನೆ. ಅದು ಗಂಭೀರ ಅನಾರೋಗ್ಯವಾಗಿರಬಹುದು, ಆರ್ಥಿಕ ದಿವಾಳಿತನವಾಗಿರಬಹುದು, ಪ್ರೀತಿಪಾತ್ರರ ಅಗಲಿಕೆಯಾಗಿರಬಹುದು, ಅಥವಾ ಜೀವನದ ಯಾವುದೋ ಮಹಾ ಸಂಕಷ್ಟವಾಗಿರಬಹುದು. ಆ ಕ್ಷಣದಲ್ಲಿ ನೀವೇನು ಮಾಡುತ್ತೀರಿ? ಭಯದಿಂದ ಓಡಿಹೋಗುತ್ತೀರಾ, ಅಥವಾ ಮಾರ್ಕಂಡೇಯನಂತೆ ನಿಮ್ಮ ನಂಬಿಕೆಯನ್ನು, ನಿಮ್ಮ ಮೌಲ್ಯಗಳನ್ನು, ನಿಮ್ಮ ಭಗವಂತನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತೀರಾ? ಈ ಆಯ್ಕೆಯೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಜೀವನ ಎಂದರೆ ಎಷ್ಟು ವರ್ಷ ಬದುಕಿದೆವು ಎಂಬುದಲ್ಲ, ಎಷ್ಟು ಪ್ರಭಾವಶಾಲಿಯಾಗಿ, ಎಷ್ಟು ಅರ್ಥಪೂರ್ಣವಾಗಿ ಬದುಕಿದೆವು ಎಂಬುದು. ಒಂದು ಸಣ್ಣ ಜೀವನವನ್ನು ಮಹಾಜೀವನವನ್ನಾಗಿ ಪರಿವರ್ತಿಸಬಹುದು. ಅದಕ್ಕೆ ಬೇಕಾಗಿರುವುದು ಧೈರ್ಯ, ನಂಬಿಕೆ ಮತ್ತು ಸಂಪೂರ್ಣ ಶರಣಾಗತಿ. ಸ್ನೇಹಿತರೆ,
ಇಂದಿನಿಂದಲೇ ನಿಮ್ಮ ಜೀವನವನ್ನು ಒಂದು ಹೊಸ ದೃಷ್ಟಿಯಿಂದ ನೋಡಿ. ಪ್ರತಿ ಕ್ಷಣವನ್ನು ಅಮೂಲ್ಯವಾಗಿ ಪರಿಗಣಿಸಿ. ಭಯವನ್ನು ಭಕ್ತಿಯಿಂದ ಗೆಲ್ಲಿ. ಸಂಕಷ್ಟ ಬಂದಾಗ ಓಡಿಹೋಗದೆ ನಿಮ್ಮ ಆಂತರಿಕ ಶಕ್ತಿಯನ್ನು ಇನ್ನಷ್ಟು ಬಲಗೊಳಿಸಿಕೊಳ್ಳಿ. ಮಾರ್ಕಂಡೇಯನ ಕಥೆ ನಮಗೆ ಹೇಳುವುದು ಇಷ್ಟೇ. ದೈವಭಕ್ತಿ, ಧೈರ್ಯ ಮತ್ತು ಸತ್ಯಸಂಧತೆ ಇದ್ದರೆ ಮನುಷ್ಯ ಸಾವನ್ನೂ ಮೆಟ್ಟಿ ನಿಲ್ಲಬಲ್ಲ. ಇಂದು ನೀವು ಯಾವುದೇ ಕಷ್ಟದಲ್ಲಿದ್ದರೂ, ಎಷ್ಟೇ ಭಯದಲ್ಲಿದ್ದರೂ ನೆನಪಿಡಿ, ನೀವೊಬ್ಬರೇ ಅಲ್ಲ. ಭಗವಂತ ಯಾವಾಗಲೂ ನಿಮ್ಮ ಜೊತೆಗಿದ್ದಾನೆ. ನೀವು ಆತನನ್ನು ಅಪ್ಪಿಕೊಳ್ಳುವ ಧೈರ್ಯ ತೋರಬೇಕು ಅಷ್ಟೇ. ಜೀವನದ ಪ್ರತಿ ಯಮನನ್ನೂ ಎದುರಿಸುವ ಶಕ್ತಿ ನಿಮ್ಮೊಳಗೇ ಇದೆ. ಅದನ್ನು ಜಾಗೃತಗೊಳಿಸಿ. ಮಾರ್ಕಂಡೇಯ ಅಮರನಾದಂತೆ ನಿಮ್ಮ ಒಳ್ಳೆಯ ಕರ್ಮಗಳು, ನಿಮ್ಮ ಪ್ರೀತಿಯು, ನಿಮ್ಮ ಜ್ಞಾನವು ಎಂದೆಂದಿಗೂ ಅಮರವಾಗಿ ಉಳಿಯಲಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.